ಸ್ನೇಹಿತರೆ, ನಮ್ಮ ದೇಶ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೆಯಲು ಅನೇಕ ಜನ ತಮ್ಮ ಪ್ರಾಣಗಳನ್ನು ಸಮರ್ಪಿಸಿರುವುದು ಕೇಳಿದ್ದೀವಿ. ಆದರೆ ಅವುಗಳಲ್ಲಿ ಕೆಲವು ಇತಿಹಾಸದ ಪುಟಗಳಲ್ಲಿ ಸೇರಿವೆ. ಆದರೆ ಫತ್ತೇಪುರ ಜಿಲ್ಲೆಯಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಒಂದೇ ಹುಣಸೆ ಮರದಲ್ಲಿ 52 ಜನ ಸ್ವತಂತ್ರ ಸೇನಾನಿಗಳನ್ನು ನೇಣು ಹಾಕಿ 37 ದಿನಗಳವರೆಗೆ ಮೃತದೇಹವನ್ನು ಕೆಳಗಿಳಿಸಲು ಬಿಡದೆ ಇದ್ದ ಅಮಾನವೀಯ ಘಟನೆ ಬಗ್ಗೆ ತಿಳಿದರೆ ಕೇಳಿದ್ದೀರಾ? ಬನ್ನಿ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. 1857ರ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಉತ್ತರ ಪ್ರದೇಶದ ರಾಜ್ಯದ ಫತೇಪುರ ಜಿಲ್ಲೆಯ ರಸೂಲ್ಪುರ್ ಗ್ರಾಮದ ಠಾಕೂರ್ ಜೋಧಾ ಸಿಂಗ್ ಅತ್ತಾಯ ಪ್ರಮುಖ ಕ್ರಾಂತಿಕಾರಿ ನಾಯಕರಾಗಿ ಹೊರಹೊಮ್ಮಿದ್ದರು. ರಾಣಿ ಲಕ್ಷ್ಮೀಬಾಯಿ ಮತ್ತು ತಾತ್ಯಾ ಟೋಪೆ ಅವರಂತಹ ಸಮಕಾಲೀನರಿಂದ ಪ್ರೇರಿತರಾಗಿ ಅವರು ಉಪ ಕಲೆಕ್ಟರ್ ಹಿಸ್ಮತ್ ಉಲ್ಲಾ ಖಾನ್ ಅವರೊಂದಿಗೆ ಫತ್ತೇಪುರದ ಖಜಾನೆ ಮತ್ತು ನ್ಯಾಯಾಲಯವನ್ನು ವಹಿಸಿಕೊಂಡಿದ್ದರು. ಅವರು ಸಾವಿರಾರು ರೈತರನ್ನು ಸಂಘಟಿಸಿದರು ಮತ್ತು ಬ್ರಿಟಿಷ್ ಸೈನ್ಯದ ವಿರುದ್ಧ ಗೆರಿಲ್ಲಾ ಯುದ್ಧವನ್ನು ನಡೆಸಿದರು ಮತ್ತು ಆ ಯುದ್ಧದಲ್ಲಿ ಕರ್ನಲ್ ಪೋವೆಲ್ಲರನ್ನು ಸೋಲಿಸಿದ್ದರು. ಈ ಯುದ್ಧದಿಂದ ಸೋತ ಬ್ರಿಟಿಷರು ಇದರ ಸೇಡು ತೀರಿಸಿಕೊಳ್ಳಲು 1858ರ ಏಪ್ರಿಲ್ 28ರಂದು ಜೋಧಾ ಸಿಂಗ್ ಮತ್ತು ಅವರ ಸಂಗಡಿಗರನ್ನು ವಿಶ್ವಾಸಘಾತುಕವಾಗಿ ಬಂಧಿಸಿ ಕಹುಜಾ ಬಳಿಯ ಹುಣಸೆ ಮರದ ಮೇಲೆ ಗಲ್ಲಿಗೇರಿಸಲಾಯಿತು. ಅಷ್ಟೇ ಅಲ್ಲದೆ 37 ದಿನಗಳ ಕಾಲ ಮೃತದೇಹಗಳನ್ನು ಕೆಳಗಿಳಿಸಲು ಹಾಗೂ ಸಂಸ್ಕಾರ ಮಾಡಕ್ಕೂ ಬಿಡದೆ 300 ಮಂದಿ ಬ್ರಿಟಿಷ್ ಸೈನಿಕರನ್ನು ಕಾವಲಿಗೆ ನಿಲ್ಲಿಸಿ ಶೌರ್ಯ ಮೆರೆದಿದ್ದರು. 1858ರ ಜೂನ್ 3ರಂದು ಸ್ಥಳೀಯ ರಾಜ ಭವಾನಿ ಸಿಂಗ್ ಬ್ರಿಟಿಷ್ ಆದೇಶಗಳನ್ನು ಧಿಕ್ಕರಿಸಿ ಶವಗಳನ್ನು ಹೊರತೆಗೆದು ಜೂನ್ 4ರಂದು ಶಿವರಾಜ್ಪುರ ಘಾಟ್ನಲ್ಲಿ ಸಂಸ್ಕಾರ ನೆರವೇರಿಸಿದ್ದರು. ಇದು ಇತಿಹಾಸದ ಪುಟಗಳಿಂದ ವಂಚಿತ ಆಗಿದ್ದ ಘಟನೆ. ಈ ಘಟನೆಯನ್ನು ಎರಡನೆಯ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಂದು ಸಹ ಕರೆಯುತ್ತಾರೆ. ಈ ಬಾಮ್ನಿ ಹುಣಸೆ ಮರ ಇನ್ನೂ ಅಲ್ಲಿಯೇ ಇದ್ದು, ಸ್ಥಳೀಯ ನಂಬಿಕೆಯ ಪ್ರಕಾರ ಘಟನೆ ನಡೆದ ನಂತರ ಆ ಮರ ಬೆಳೆಯುವುದನ್ನು ನಿಲ್ಲಿಸಿತು. ಈಗ ಆ ಸ್ಥಳದಲ್ಲಿ ಜೋಧಾ ಸಿಂಗ್ ಅತ್ತಾಯ ರವರ ಸ್ಮಾರಕವಿದೆ ಮತ್ತು 52 ಹುತಾತ್ಮರ ಹೆಸರುಗಳನ್ನು ಕಲ್ಲುಗಳ ಮೇಲೆ ಕೆತ್ತಲಾಗಿದೆ. ಈಗಲೂ ಸ್ವತಂತ್ರ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವ ದಿನಗಳಲ್ಲಿ ಜನರು ಬಂದು ಗೌರವ ಸಲ್ಲಿಸುತ್ತಾರೆ. ಇಲ್ಲಿ ಇನ್ನೂ ಎಷ್ಟು ಹತ್ಯಾಕಾಂಡ ಬೆಳಕಿಗೆ ಬಂದಿದೆಯೋ ಏನೋ ಯಾರಿಗೊತ್ತು. ಈ ಮಾಹಿತಿ ಇಷ್ಟವಾದರೆ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.